ಇನ್ನು ಬೀದರ್ ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ರಕ್ಷಣೆಗೆ ಜಿಲ್ಲಾಡಳಿತದ ಮಹತ್ವದ ಹೆಜ್ಜೆ. ಮಮತೆಯ ತೊಟ್ಟಲು ಮೂಲಕ ಅನಾಥ ಶಿಶುಗಳಿಗೆ ಸುರಕ್ಷಿತ ಆಸರೆ ನೀಡಲಾಗ್ತಿದೆ. ಬೀದರ್ನ ಬ್ರಿಮ್ಸ್ನಲ್ಲಿ ಹೊಸ ಯೋಜನೆಗೆ ಜಿಲ್ಲಾಧಿಕಾರಿಯಿಂದ ಚಾಲನೆ ದೊರಕಿದೆ. ಜಿಲ್ಲಾಧಿಕಾರಿಗೆ ಭಾಲ್ಕಿ ಪೂಜಾರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ದಾರೆ. ಸಂಕಷ್ಟದಲ್ಲಿರುವ ಶಿಶುಗಳ ರಕ್ಷಣೆಗೆ ಇದೀಗ ಜಿಲ್ಲಾಡಳಿತದ ವಿಶೇಷ ಕ್ರಮ ಕೈಗೊಳ್ಳಲಾಗ್ತಿದೆ. ಯಾರಿಗೂ ಬೇಡವಾದ ಶಿಶುಗಳಿಗೆ ಮಮತೆಯ ತೊಟ್ಟಲು ಭರವಸೆಯನ್ನ ನೀಡಿದ್ದಾರೆ. ಅಪರಿಚಿತ ಶಿಶುಗಳನ್ನ ಸುರಕ್ಷಿತವಾಗಿ ಒಪ್ಪಿಸುವಂತ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ರಸ್ತೆಯಲ್ಲಿ ಕಂಡು ಬಂದ ನವಜಾತ ಶಿಶುಗಳು ಇನ್ಮುಂದೆ ತೊಟ್ಟಲು ಆಸರೆ ಪಡೆಯಲಿದ್ದಾರೆ. ಶಿಶುಗಳನ್ನ ತೊಟ್ಟಲಿನಲ್ಲಿ ಇಟ್ಟರೆ ಇಲಾಖೆಯಿಂದ ಸಂಪೂರ್ಣ ಆರೈಕೆ ಮಾಡಲಾಗುತ್ತೆ. ಬೀದರ್ ಹೊಸ ಬಸ್ ನಿಲ್ದಾಣದಲ್ಲೂ ಕೂಡ ಮಮತೆಯ ತೊಟ್ಟಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಶಿಶುಗಳ ಜೀವ ರಕ್ಷಣೆಗೆ 24 ಗಂಟೆಗಳ ಸತತ ಸುರಕ್ಷಿತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆರೈಕೆ ರಕ್ಷಣೆ ಜೊತೆಗೆ ಪುನರ್ವಸತಿಗೂ ಕೂಡ ಇಲಾಖೆಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸಹಯೋಗದಲ್ಲಿ ಮಕ್ಕಳ ರಕ್ಷಣೆಗೆ ವಿನೂತನ ಯೋಜನೆ ಇದಾಗಿದೆ. ಹಲವು ಇಲಾಖೆಗಳ ಸಹಯೋಗದಲ್ಲಿ ಮಮತೆಯ ತೊಟ್ಟಲು ಕಾರ್ಯಾರಂಭವಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆಯ ಆಶ್ರಯದಲ್ಲಿ ಈ ಯೋಜನೆಯನ್ನ ತರಲಾಗಿದೆ. ನವಜಾತ ಶಿಶುಗಳಿಗೆ ಬದುಕಿನ ಹೊಸ ಅಧ್ಯಾಯ ಆರಂಭಿಸಲು ಇದೀಗ ಮಹತ್ವದ ಹೆಜ್ಜೆ ತೆಗೆದುಕೊಂಡಿದ್ದಾರೆ. ಸಡನ್ ಆಗಿ ಬರ್ಬೇಕು. ಹುಲ್ಸೂರಲ್ಲಿ ಮತ್ತು ಹುಮ್ನಾಬಾದಲ್ಲಿ ಒಂದು ಮಗು ಬಿಟ್ಟು ಹೋಗಿತ್ತು. ಪ್ರಕರಣಗಳ ಗಮನಕ್ಕೆ ಬಂದು ಹುಲ್ಸೂರಲ್ಲಿ ಒಂದು ಗಂಡು ಮಗುನ ಚರಂಡಿಯಲ್ಲಿ ಸಿಕ್ಕಿತ್ತು. ಅದನ್ನೆಲ್ಲ ಭಾಳ ಹಾನಿಯಾಗಿತ್ತು. ಅದೇ ರೀತಿಯಾಗಿ ಒಂದು ಹೆಣ್ಣು ಮಗು ಹುಮ್ನಾಬಾದಲ್ಲಿ ಸಂಧಿಯಲ್ಲಿ ಬಿಸಾಕಿರುವಂಥ ಮಗು, ಅದು ಸಹ ಡೆತ್ ಆಗಿತ್ತು. ಈ ಪ್ರಕರಣಗಳನ್ನು ಗಮನಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ನಾವು ಈ ಮಮತೆಯ ತೊಟ್ಟಿಲನ್ನು ಇಡ್ತಾ ಇದ್ದೀವಿ. ಮತ್ತು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ರಕ್ಷಣಾ ಘಟಕದಿಂದ ಈ ಮುಂಚೆನೂ ಮಮತೆಯ ತೊಟ್ಟಿಲು ಇತ್ತು. ಅದನ್ನು ಇವಾಗ ಮತ್ತೆ ನಾವು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಸಾಡ್ದಾನೆ ಮಮತೆಯ ತೊಟ್ಟಲಿಗೆ ತಂದು ಹಾಕಿ ಅನ್ನೋದು ನನ್ನ ಕಳಕಳಿಯ ಮನವಿ. ಬೇಡ ಅಂತ ಬಿಟ್ಟು ಹಾಕುವಂಥದ್ದು ಏನೇ ರೀಸನ್ ಇರಲಿ, ಯಾವುದೇ ರೀಸನ್ನಿಂದ ಆಗಿರಲಿ, ಮಕ್ಕಳನ್ನ ಬಿಟ್ಟು ಎಲ್ಲೆಂದರಲ್ಲಿ ಬಿಡಬೇಡಿ. ಈ ತೊಟ್ಟಿಲಿಗೆ ಹಾಕಿ ಈ ತೊಟ್ಟಿಲಿಗೆ ಬಂದ ಮಕ್ಕಳ ರಕ್ಷಣೆ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿಕತ್ತೆ ಸರ್ಕಾರದಿಂದ, ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಬೇಡವಾದ ಮಕ್ಕಳನ್ನ ಬೇರೆಯವರಿಗೆ ದತ್ತು ಕೊಡೋದು, ಮಾರಾಟ ಮಾಡೋದು, ಈ ಥರ ಪ್ರಕ್ರಿಯೆಗಳು ಕಂಡು ಬಂದಾಗ ಕೂಡ ನಾವು JJ ಆ್ಯಕ್ಟು ನಿಯಮ 81ರ ಪ್ರಕಾರ ಅದು ಕಾನೂನು ಉಲ್ಲಂಘನೆ ಮತ್ತು 5 ವರ್ಷ ಶಿಕ್ಷೆ ಇದೆ. ಅಂಥವ್ರ ವಿರುದ್ಧನೂ ನಾವು FIR ದಾಖಲಿಸ್ತೀವಿ.